ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳೋ ಈ ಅದ್ಭುತ ವಿಷಯವನ್ನು ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಬಿರುಗಾಳಿ ಶುರುವಾಗುತ್ತದೆ. ನಿಮ್ಮ ಕಾಲ ಕೆಳಗಿನ ನೆಲ ಸರಿದಂತೆ ನಿಮ್ಮ ಹೃದಯದಲ್ಲಿ ಒಂದು ಹೊಸ ಉತ್ಸಾಹ ಹುಟ್ಟಿದಂತೆ ಅನಿಸುತ್ತದೆ. ಇದು ಕೇವಲ ಸಾಮಾನ್ಯ ಸುದ್ದಿಯಲ್ಲ, ದೈನಂದಿನ ಜೀವನದಲ್ಲಿ ಬರುವ ಸಾಮಾನ್ಯ ಘಟನೆಯೂ ಅಲ್ಲ. ಇದು ಚರಿತ್ರೆಯ ಪುಸ್ತಕಗಳಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಶಾಶ್ವತವಾಗಿ ನೋಂದಾಯಿಸುವ ಒಂದು ಮಹತ್ತರ ಸತ್ಯ, ಒಂದು ದೊಡ್ಡ ಘಟ್ಟ. ನಮ್ಮ ದೇಶದ ಗೌರವ, ನಮ್ಮ ಭಾರತ ಮಾತೆಯ ಶಕ್ತಿ, ನಮ್ಮ ಸೈನಿಕರ ಧೈರ್ಯ ಇವೆಲ್ಲವೂ ಕಲೆತು ಒಂದು ಭಯಾನಕ, ಆಕರ್ಷಣೀಯ ಕಥೆಯಾಗಿ ಬದಲಾಗಿರುವ ಈ ಘಟನೆ ನಮಗೆ ಹೊಸ ಆತ್ಮವಿಶ್ವಾಸ ನೀಡುತ್ತದೆ. ಇದು ನಮ್ಮ ನೆರೆದೇಶದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಬದಲಾವಣೆಯ ಬಗ್ಗೆ, ನಮ್ಮ ದೇಶದ ಬಲವನ್ನು ಜಗತ್ತಿಗೆ ತೋರಿಸುವ ಒಂದು ಗొప్ప ಅಧ್ಯಾಯ. ಆದರೆ ಈ ಆಸಕ್ತಿಕರ ಕಥೆಯನ್ನು ಶುರು ಮಾಡುವ ಮುನ್ನ ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಮನವಿ. ನಮ್ಮ ದೇಶದ ಬಗ್ಗೆ ಮಾತು ಬಂದಾಗ, ನಮ್ಮ ಭಾರತದ ಮಹತ್ವದ ಬಗ್ಗೆ, ನಮ್ಮ ಸೈನಿಕರ ಸಾಹಸಗಳ ಬಗ್ಗೆ ಮಾತನಾಡುವುದು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಕಾಮೆಂಟ್ ಸೆಕ್ಷನ್ನಲ್ಲಿ ಜೈ ಹಿಂದ್ ಬರೆಯುವುದನ್ನು ಮರಿಬೇಡಿ. ಈಗ ನಮ್ಮ ನೆರೆದೇಶ ಬಾಂಗ್ಲಾದೇಶದಲ್ಲಿ ಏನು ನಡೆಯುತ್ತಿದೆ ಎಂದು ನೋಡಿದರೆ ಆ ಸ್ಥಿತಿ ಜಗತ್ತು ಮೊತ್ತ ನೋಡಿ ಆಶ್ಚರ್ಯಪಡುತ್ತಿದೆ. ಬಾಂಗ್ಲಾದೇಶದಲ್ಲಿ ಈಗ ಒಂದು ದೊಡ್ಡ ಅಲಜಡಿ ಶುರುವಾಗಿದೆ. ಒಂದು ಭಯಾನಕ ದೃಶ್ಯ ಕಾಣುತ್ತಿದೆ. ಭಾರತವನ್ನು ಬಲಹೀನ ಎಂದು ಭಾವಿಸಿದ ಪ್ರತಿಯೊಬ್ಬರನ್ನು ಇದು ಆಲೋಚಿಸುವಂತೆ ಮಾಡುತ್ತಿದೆ. ಅವರ ಮನಸ್ಸಿನಲ್ಲಿ ಒಂದು ಹೊಸ ಭಯ ಹುಟ್ಟಿಸುತ್ತದೆ. ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಆಲೋಚಿಸಿ. ನಿಮ್ಮ ಮನಸ್ಸನ್ನು ಹಿಂದಿನ ಕಡೆಗೆ ಕೊಂಡೊಯ್ಯಿ. ನೀವು ಎಂದಾದರೂ ನಿಮ್ಮ ಕನಸಿನಲ್ಲೂ ಊಹಿಸಿದ್ದೀರಾ? ಭಾರತ ತನ್ನ ರಕ್ತ ಮತ್ತು ಕಷ್ಟದಿಂದ ಪೋಷಿಸಿದ ಆ ದೇಶ, 1571ರಲ್ಲಿ ನಮ್ಮ ಸಾವಿರಾರು ಸೈನಿಕರು ಸಂತೋಷವಾಗಿ ಪ್ರಾಣ ಅರ್ಪಿಸಿ ಸ್ವೇಚ್ಛೆ ನೀಡಿದ ಆ ದೇಶ ಒಂದು ದಿನ ಭಾರತಕ್ಕೆ ಧೈರ್ಯವಾಗಿ ಕಣ್ಣೆತ್ತಿ ನೋಡುತ್ತದೆ ಎಂದು. ಆಗಿನ ಯುದ್ಧ ನೆನಪಿದೆಯಾ? ನಮ್ಮ ಸೈನಿಕರು ಹೇಗೆ ಹೋರಾಡಿದರು, ಹೇಗೆ ಗೆದ್ದರು? ಆ ರಕ್ತ, ಆ ತ್ಯಾಗಗಳು, ಅವು ನಮ್ಮ ದೇಶದ ಬಲ. ಆದರೆ ಈಗ ಆ ದೇಶ ನಮಗೆ ವಿರುದ್ಧವಾಗಿ ತಿರುಗುತ್ತಿದೆ, ನಮಗೆ ಧೈರ್ಯವಾಗಿ ಲಲಕಾರಿಸುತ್ತಿದೆ. ಇದು ಒಂದು ದೊಡ್ಡ ಆಶ್ಚರ್ಯ, ಒಂದು ದೊಡ್ಡ ಸವಾಲು. ಆದರೆ ಇನ್ನೂ ಅಷ್ಟೇ ಅಲ್ಲ ಸ್ನೇಹಿತರೆ, ನೀರು ತಲೆಯ ಮೇಲೆ ದಾಟಿ ಹೋಗಿದೆ, ಸಹನದ ಹದ್ದು ಮೀರಿ ಹೋಗಿದೆ. ನಮ್ಮ ಗಡಿಯನ್ನು ದಾಟಿ ಬರುತ್ತಿರುವ ಈ ಸುದ್ದಿಗಳು ಪ್ರತಿ ಬಾಂಗ್ಲಾದೇಶಿಯ ಹೃದಯದಲ್ಲಿ ಭಯ ತುಂಬುತ್ತವೆ. ಅವರ 7 ತಲೆಮಾರುಗಳು ಭಾರತದ ಕಡೆ ಕಣ್ಣೆತ್ತಿ ನೋಡಬೇಕೆಂದರೆ 100 ಬಾರಿ ಆಲೋಚಿಸುತ್ತಾರೆ. ಇದು ನಮ್ಮ ದೇಶದ ಹೊಸ ಶಕ್ತಿ, ನಮ್ಮ ಸೇನೆಯ ಹೊಸ ಧೈರ್ಯ. ನಮ್ಮ ರಫೇಲ್ ವಿಮಾನಗಳು, ನಮ್ಮ ಟ್ಯಾಂಕುಗಳು, ನಮ್ಮ ಮಿಸೈಲುಗಳು ಇವು ಕೇವಲ ಆಯುಧಗಳಲ್ಲ, ನಮ್ಮ ದೇಶದ ಗರ್ಜನೆಗಳು. ಜಗತ್ತು ಮೊತ್ತ ಈಗ ಒಂದೇ ಪ್ರಶ್ನೆ ಕೇಳುತ್ತಿದೆ, ಒಂದೇ ಆಲೋಚನೆಯಲ್ಲಿ ಮುಳುಗಿಪೋಯುತ್ತಿದೆ. ಬಾಂಗ್ಲಾದೇಶ ಈಗ ಗಾಜಾ ಮಾದರಿಯಾಗಿ ಬದಲಾಗುತ್ತದೆಯಾ? ಜಗತ್ತಿನ ನಕ್ಷೆಯ ಮೇಲೆ ಮತ್ತೊಂದು ದೇಶದ ಹೆಸರು ಅಳಿಸಿ ಹಾಕುವ ಸನ್ನಾಹಗಳು ಶುರುವಾಗಿವೆಯಾ? ಗಾಜಾ ಯುದ್ಧ ನೆನಪಿದೆಯಾ? ಇಸ್ರೇಲ್ ಹೇಗೆ ಹೋರಾಡಿತು, ಹೇಗೆ ಶತ್ರುಗಳನ್ನು ನಾಶ ಮಾಡಿತು? ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಈಗ ಒಂದು ದೊಡ್ಡ ಬದಲಾವಣೆ ಶುರುವಾಗುತ್ತಿದೆ. ಇದು ಕೇವಲ ಒಂದು ಸುದ್ದಿಯಲ್ಲ, ಚರಿತ್ರೆಗೆ ಶುರು. ಯಾಕೆಂದ್ರೆ ಈಗ ಈ ಹೋರಾಟದಲ್ಲಿ ಭಾರತ ಒಬ್ಬನೇ ಇಲ್ಲ. ಭಾರತದ ಪಕ್ಕದಲ್ಲಿ ನಮ್ಮ ಅತ್ಯಂತ ಹತ್ತಿರದ ಸ್ನೇಹಿತನಿದ್ದಾನೆ. ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ಮತ್ತು ಅತ್ಯಂತ ರಹಸ್ಯಮಯ ಬುದ್ಧಿಯುಳ್ಳ ದೇಶ ಇಸ್ರೇಲ್. ಇಸ್ರೇಲ್ನ ಮೊಸಾದ್, ಆ ದೇಶದ ಶಕ್ತಿ, ಇದು ಜಗತ್ತಿಗೆ ತಿಳಿದ ಸತ್ಯ. ಹಮಾಸನ್ನು ಪ್ಯಾಲೆಸ್ಟೈನ್ ಒಳಗೆ ಧುಮುಕಿ ಉಗ್ರವಾದಿಗಳನ್ನು ಸಂಪೂರ್ಣ ನಾಶ ಮಾಡಿದ ಇಸ್ರೇಲ್, ಗಾಜಾದಲ್ಲಿ ಎತ್ತರದ ಕಟ್ಟಡಗಳನ್ನು ಕೆಲವೇ ಗಂಟೆಗಳಲ್ಲಿ ಮಣ್ಣುಗಲಿಸಿದ ಇಸ್ರೇಲ್, ಅದೇ ರೀತಿ ಅದಕ್ಕಿಂತ ಭಯಾನಕವಾಗಿ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ಬಂದಿದೆ. ಇಸ್ರೇಲ್ ಮತ್ತು ಭಾರತ ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಬಲ ರೆಟ್ಟಿಪ್ಪಾಗುತ್ತಿದೆ. ಗಡಿಯ ಮೇಲೆ ಭಾರತದ ಸೇನೆ ಟ್ಯಾಂಕ್ಗಳು ಗರ್ಜಿಸುತ್ತಿವೆ. ಆ ಗರ್ಜನೆಗಳು ಶತ್ರುಗಳ ಹೃದಯಗಳನ್ನು ನಡುಗಿಸುತ್ತಿವೆ. ಆಕಾಶದಲ್ಲಿ ರಫೇಲ್ ವಿಮಾನಗಳ ಶಬ್ದಗಳು ಮಾರುಮೋಗುತ್ತಿವೆ. ಅವು ನಮ್ಮ ದೇಶದ ಆಕಾಶ ಶಕ್ತಿಯನ್ನು ತೋರಿಸುತ್ತಿವೆ. ಅಲ್ಲಿರುವ ಬಾಂಗ್ಲಾದೇಶ ಸರ್ಕಾರದ ಕೈಕಾಲುಗಳು ನಡುಗುತ್ತಿವೆ. ಅಧಿಕಾರ ಮೊಣಕಾಲು ಮೇಲೆ ಬಿದ್ದಿದೆ. ರಾತ್ರಿ ನಿದ್ರೆ ಸಂಪೂರ್ಣ ಹೋಗಿದೆ. ಅವರ ಮನಸ್ಸಿನಲ್ಲಿ ಭಯ ಕವಿದಿದೆ. ಇಷ್ಟರಲ್ಲೇ ಈಗ ಬಂದ ಒಂದು ಸುದ್ದಿ ವಾಷಿಂಗ್ಟನ್ನಿಂದ ಬೀಜಿಂಗ್ವರೆಗೆ ಎಲ್ಲರನ್ನೂ ಕದಲಿಸಿದೆ. ಒಂದು ರಫೇಲ್ ಯುದ್ಧ ವಿಮಾನ, 3 ರಹಸ್ಯಮಯ ಟ್ರಕ್ಕುಗಳು ಮತ್ತು ಭಾರೀ ಪ್ರಮಾಣದ ಆಯುಧಗಳು. ಒಂದು ಕ್ಷಣದಲ್ಲಿ ಮತ್ತು ಒಂದೇ ದಾಳಿಯಲ್ಲಿ ಎಲ್ಲವೂ ಬೂದಿರಾಶಿಯಾಗಿ ಬದಲಾಗಿವೆ. ಈಗ ಪ್ರಶ್ನೆ ಏನೆಂದ್ರೆ, ಇಸ್ರೇಲ್ ರಹಸ್ಯ ಮಾಹಿತಿ ಸಂಸ್ಥೆ ಭಾರತಕ್ಕೆ ಏನು ಹೇಳಿತು? ರಾತ್ರಿಗೆ ರಾತ್ರಿ ಇಷ್ಟು ದೊಡ್ಡ ಕ್ರಮ ಏಕೆ ತೆಗೆದುಕೊಳ್ಳಬೇಕಾಯಿತು? ಆ ಮದರಸಾದಲ್ಲಿ ನಡೆದ ಭಯಾನಕ ಸ್ಫೋಟ, ಅಲ್ಲಿರುವ ಜನರು ಚಿಂದಿಯಾಗಿ ಹೋದ ಆ ಘಟನೆಯ ಹಿಂದಿನ ನಿಜ ಕಾರಣ ಏನು? ಮೀಡಿಯಾ ನಿಮಗೆ ತೋರಿಸದ ಸತ್ಯ, ನಿಮಗೆ ಮರೆಮಾಡಿಸಿದ ನಿಜ,
ಈ ವಿಡಿಯೋದಲ್ಲಿ ನಾವು ಎಲ್ಲ ರಹಸ್ಯಗಳನ್ನು ಬಯಲು ಮಾಡುತ್ತೇವೆ. ಇದು ಕೇವಲ ಒಂದು ಸುದ್ದಿ ಅಲ್ಲ, ಒಂದು ದೊಡ್ಡ ಕುತಂತ್ರವನ್ನು ಬಟ್ಟಬಯಲು ಮಾಡುವ ಒಂದು ಗొప్ప ಬಹಿರಂಗ. ಸ್ನೇಹಿತರೆ, ಕಳೆದ ಕೆಲವು ತಿಂಗಳುಗಳಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಘಟನೆಗಳು ಯಾರಿಗೂ ರಹಸ್ಯವಲ್ಲ. ನಾವೆಲ್ಲರೂ ನೋಡಿದ್ದೇವೆ ಮತ್ತು ಕೇಳಿದ್ದೇವೆ. ನಮ್ಮ ರಕ್ತ ಕುದಿಯಿತು, ನಮ್ಮ ಮನಸ್ಸು ಕಲವರಪಟ್ಟಿತು. ನಮ್ಮ ಹಿಂದೂ ಸಹೋದರ ಸಹೋದರಿಯರೊಂದಿಗೆ ಅಲ್ಲಿ ಪ್ರಾಣಿಗಳಂತೆ ವರ್ತಿಸಿದರು. ಮನೆಗಳನ್ನು ಸುಟ್ಟರು, ದೇವಾಲಯಗಳನ್ನು ಕೆಡವಿದರು, ಮಹಿಳೆಯರ ಗೌರವದೊಂದಿಗೆ ಆಟವಾಡಿದರು. ಇದು ಕೇವಲ ಹಿಂಸೆಯಲ್ಲ, ಒಂದು ದೊಡ್ಡ ಕುತಂತ್ರ. ನಾವೆಲ್ಲರೂ ಮನಸ್ಸಿನಲ್ಲಿ ಆಲೋಚಿಸುತ್ತಿದ್ದೇವೆ, ಭಾರತ ಸರ್ಕಾರ ಇನ್ನೆಷ್ಟು ಸಹನ ಮಾಡುತ್ತದೆ, ಯಾವಾಗ ಕ್ರಮ ತೆಗೆದುಕೊಳ್ಳುತ್ತದೆ? ಇದು ನಮಗೆ ದೊಡ್ಡ ಪ್ರಶ್ನೆ. ಆದರೆ ಸ್ನೇಹಿತರೆ, ಪಾಪ ಹೆಚ್ಚಾದಾಗ ಕೇವಲ ವಿನಾಶವೇ ಬರುತ್ತದೆ. ಬಾಂಗ್ಲಾದೇಶದ ಯೂನಾ ಸರ್ಕಾರ ಮತ್ತು ಅಲ್ಲಿನ ಕಟ್ಟರ್ಪಂಥಿಗಳು ಒಂದು ವಿಷಯ ಮರೆತು ಹೋಗಿದ್ದರು. ಅವರ ಪಕ್ಕದಲ್ಲಿ ಭಾರತವಿದೆಯೆಂದು, ನಮ್ಮ ದೇಶದ ಬಲ ಏನೆಂದು ಅವರಿಗೆ ತಿಳಿದಿರಲಿಲ್ಲ. ಈಗ ಪಾರಿವಾಳಗಳನ್ನು ಹಾರಿಸುವುದಲ್ಲ, ಶತ್ರು ಮನೆಯೊಳಗೆ ಧುಮುಕಿ ಮಿಸೈಲ್ ಹಾಕುವುದೇ ನಮ್ಮ ನಂಬಿಕೆ. ನಮ್ಮ ಪ್ರಧಾನಿ ಮೋದಿಯವರು ಹೇಗೆ ಹೇಳಿದರು? ನಾವು ಇನ್ನು ನೋಡಿ ಕುಳಿತುಕೊಳ್ಳುವುದಿಲ್ಲ, ಕ್ರಮ ತೆಗೆದುಕೊಳ್ಳುತ್ತೇವೆ. ಆಗಲೇ ಈ ಆಟದಲ್ಲಿ ಹೊಸ ತಿರುವು ಬಂತು. ಒಂದು ಆಸಕ್ತಿಕರ ಟ್ವಿಸ್ಟ್. ಮೈದಾನಕ್ಕೆ ಇಳಿದ ಆ ಆಟಗಾರನ ಹೆಸರು ಕೇಳಿದರೆ ಉಗ್ರವಾದಿಗಳು ಭಯಪಡುತ್ತಾರೆ. ಅದು ಇಸ್ರೇಲ್. ಇಸ್ರೇಲ್ ಬಹಿರಂಗವಾಗಿ ಬಾಂಗ್ಲಾದೇಶಕ್ಕೆ ಸ್ಪಷ್ಟ ಎಚ್ಚರಿಕೆ ನೀಡಿದೆ. ಹಿಂದೂಗಳ ಮೇಲೆ ಒಂದು ಗೀರು ಕೂಡ ಬಿದ್ದರೆ, ಅಲ್ಪಸಂಖ್ಯಾತರ ಮೇಲೆ ಅತ್ಯಾಚಾರಗಳು ನಿಲ್ಲದಿದ್ದರೆ ಬಾಂಗ್ಲಾದೇಶದ ಗತಿ ಗಾಜಾ ಮಾದರಿಯಾಗುತ್ತದೆ. ಇಸ್ರೇಲ್ ಕೇವಲ ಮಾತುಗಳನ್ನು ಹೇಳುವುದಲ್ಲ, ಅದನ್ನು ಮಾಡಿ ತೋರಿಸುತ್ತದೆ. ಜಗತ್ತು ನೋಡಿತು, ಶತ್ರುಗಳನ್ನು ನೆಲದ ಕೆಳಗಿನಿಂದಲೂ ತೋಡಿ ತೆಗೆದು ಕೊಲ್ಲುತ್ತಾರೆಂದು. ಈಗ ಭಾರತದ ಬಲ ಮತ್ತು ಇಸ್ರೇಲ್ನ ಬುದ್ಧಿ ಕಲೆಯುತ್ತಿದ್ದರೆ ಬಾಂಗ್ಲಾದೇಶ ಸರ್ಕಾರದ ಸ್ಥಿತಿ ಹೇಗಿದೆ ಎಂದು ಊಹಿಸಿ. ಅವರು ಅಮೆರಿಕ, ಚೀನಾಗೆ ಫೋನ್ ಮಾಡುತ್ತಿದ್ದಾರೆ, ಆದರೆ ಯಾರೂ ಸಹಾಯಕ್ಕೆ ಮುಂದೆ ಬರುತ್ತಿಲ್ಲ. ಗಡಿಯಿಂದ ತಾಜಾ ಸುದ್ದಿ. ಭಾರತ ರಾತ್ರಿಗೆ ರಾತ್ರಿ ಫಿರಂಗಿಗಳು, ಭೀಷ್ಮ ಟ್ಯಾಂಕುಗಳು, ಸಾವಿರಾರು ಸೈನಿಕರನ್ನು ಮೊಹರೆ ಮಾಡಿದೆ. ಆದರೆ ಅಸಲು ಕಥೆ ಶುರುವಾಗುತ್ತದೆ. 3 ಟ್ರಕ್ಗಳು ಒಂದು ದಟ್ಟ ಕಾಡಿನ ಮೂಲಕ ರಹಸ್ಯವಾಗಿ ಹೋಗುವುದರೊಂದಿಗೆ. ಸಮನ್ವಯ ಮಾಹಿತಿ. ಭಾರತದ ವಾಯುಸೇನೆಗೆ ತಲುಪಿದಂತೆಯೇ ಅಂಬಾಲಾ ಏರ್ಬೇಸ್ನಲ್ಲಿ ಅಲರ್ಟ್ ಶುರುವಾಯಿತು. ಸೈರನ್ಗಳು ಮುಗಿದವು, ಪೈಲಟ್ಗಳು ಸಿದ್ಧರಾದರು, ರನ್ವೇ ಮೇಲೆ ಚಲನೆಗಳು ಹೆಚ್ಚಾದವು. ಕೆಲವೇ ಕ್ಷಣಗಳಲ್ಲಿ ಭಾರತದ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ ರಫೇಲ್ ಆಕಾಶಕ್ಕೆ ಧುಮುಕಿತು. ರಫೇಲ್ ಸಾಮಾನ್ಯ ಯುದ್ಧ ವಿಮಾನವಲ್ಲ. ಅದರ ಗರ್ಜನೆ ಕೇಳಿದರೆ ಶತ್ರು ನಡುಗುತ್ತಾನೆ. ಧ್ವನಿ ವೇಗವನ್ನು ದಾಟಿ ಧುಮುಕಿದ ರಫೇಲ್ ಬಾಂಗ್ಲಾದೇಶ ಗಡಿ ಸಮೀಪಕ್ಕೆ ತಲುಪಿತು. ರಾಡಾರ್ ಮೇಲೆ 3 ಟ್ರಕ್ಕುಗಳು ಲಾಕ್ ಆದವು. ಕೆಳಗಿರುವ ಡ್ರೈವರ್ಗಳಿಗೆ ಏನೂ ತಿಳಿಯಲಿಲ್ಲ. ಅವರು ತಮ್ಮ ಕುತಂತ್ರಗಳಲ್ಲಿ ಮುಳುಗಿ ಹೋಗಿದ್ದರು. ಭಾರತಕ್ಕೆ ಹಾನಿ ಮಾಡಬೇಕೆಂದು ಕನಸು ಕಾಣುತ್ತಿದ್ದರು. ಆಗಲೇ ಪೈಲಟ್ ಗುರಿ ಲಾಕ್ ಮಾಡಿ ಒಂದು ಬಟನ್ ಒತ್ತಿದನು. ಕೂಡಲೇ ಭಯಾನಕ ಸ್ಫೋಟ. ಕಿಲೋಮೀಟರ್ಗಳ ದೂರದವರೆಗೂ ಭೂಮಿ ನಡುಗಿತು. ಅಗ್ನಿಜ್ವಾಲೆಗಳು ರಾತ್ರಿಯ ನಿಶ್ಶಬ್ದವನ್ನು ಚೀರಿದವು. 3 ಟ್ರಕ್ಕುಗಳು ಒಂದು ಕ್ಷಣದಲ್ಲಿ ಅಗ್ನಿಗೋಳಗಳಾದವು. ಕೋಟಿ ಮೌಲ್ಯದ ಆಯುಧಗಳು ಕರಗಿ ಹೋದವು. ಅಲ್ಲಿರುವವರು ಸಂಪೂರ್ಣ ಮಾಯವಾದರು. ಸಂಪೂರ್ಣ ಕುತಂತ್ರ ಮಣ್ಣು ಪಾಲಾಯಿತು. ಮಿಷನ್ ಪೂರ್ಣಗೊಂಡ ನಂತರ ರಫೇಲ್ ಭಾರತದ ಗಡಿಗಳೊಳಗೆ ಹಿಂದಿರುಗಿತು. ಇದೇ ಸರ್ಜಿಕಲ್ ಸ್ಟ್ರೈಕ್. ಎಚ್ಚರಿಕೆಗಳಲ್ಲ, ನೇರ ಕ್ರಮ. ಇದೇ ಈಗಿನ ಭಾರತ. ಈ ದಾಳಿಯ ನಂತರ ಬಾಂಗ್ಲಾದೇಶ ಸೇನೆಯಲ್ಲಿ ಭಯ ಹಿಡಿಯಿತು. ಕಮ್ಯುನಿಕೇಷನ್ ನಿಲ್ಲಿ ಹೋಯಿತು. ರಾಡಾರ್ ವಿಫಲವಾಯಿತು. ಎಚ್ಚರಿಕೆ ಇಲ್ಲದೆಯೇ ವಿನಾಶ ನಡೆಯಿತು. ಅಸಲು ಭಯ ದಾಳಿಯಲ್ಲ, ಅಷ್ಟು ರಹಸ್ಯ ಮಾಹಿತಿ ಭಾರತಕ್ಕೆ ಹೇಗೆ ತಲುಪಿತು ಎನ್ನುವುದೇ. ಅವರಿಗೆ ಈಗ ಒಂದೇ ಅನಿಸುತ್ತಿದೆ, ಭಾರತದ ಕಣ್ಣು ಪ್ರತಿ ಹೆಜ್ಜೆ ಮೇಲಿದೆ. ಕಥೆ ಅಲ್ಲಿಗೆ ನಿಲ್ಲಲಿಲ್ಲ. ಬಾಂಗ್ಲಾದೇಶದ ಒಳಗೂ ಚಲನೆಗಳು ಶುರುವಾದವು. ರಾ ಏಜೆಂಟರು ವೇಷ ಬದಲಿಸಿ ಸಕ್ರಿಯರಾದರು ಎಂದು ಮಾಹಿತಿ. ಭಾರತ ವಿರೋಧಿ ಶಕ್ತಿಗಳ ಪಟ್ಟಿಗಳು ತಯಾರಾಗುತ್ತಿವೆ. ಅದೇ ಸಮಯದಲ್ಲಿ ಮತ್ತೊಂದು ಸ್ಫೋಟ. ಬಾಂಗ್ಲಾದೇಶದಲ್ಲಿರುವ ಒಂದು ಮದರಸಾ ಸಂಪೂರ್ಣ ಧ್ವಂಸ. ಅದು ಓದುವ ಕೇಂದ್ರವಲ್ಲ, ಉಗ್ರ ತರಬೇತಿ ಕೇಂದ್ರ. ಅಲ್ಲಿ ಬಾಂಬುಗಳು, AK-47ಗಳ ತರಬೇತಿ ನಡೆಯುತ್ತಿತ್ತು. ತರಬೇತಿ ನಡೆಯುತ್ತಿರುವಾಗಲೇ ಭಾರೀ ಸ್ಫೋಟ ಕಟ್ಟಡವನ್ನು ನೆಲಸಮ ಮಾಡಿತು. ಈಗ ಬಾಂಗ್ಲಾದೇಶ ಸರ್ಕಾರ ಮತ್ತು ಮೀಡಿಯಾ ಜಗತ್ತಿನ ಮುಂದೆ ಆರೋಪಗಳನ್ನು ಮಾಡುತ್ತಿವೆ. ಭಾರತ ಮೌನವಾಗಿದೆ. ಆದರೆ ಇಷ್ಟು ನಿಖರವಾದ ಘಟನೆಗಳು ಒಂದೇ ಹೇಳುತ್ತಿವೆ, ಶುದ್ಧೀಕರಣ ಆಪರೇಷನ್ ಶುರುವಾಗಿದೆ. ಈಗ ಇದು ಗಡಿಗಳ ವಿಷಯ ಮಾತ್ರವಲ್ಲ, ಮೊತ್ತ ಪ್ರದೇಶದ ಭದ್ರತೆಯ ಅಂಶ. ಭಾರತದ ನೌಕಾದಳ ಕೂಡ ಸಂಪೂರ್ಣ ಅಪ್ರಮತ್ತತೆಗೆ ಬಂದಿದೆ. ಬಂಗಾಳ ಕೊಲ್ಲಿಯಲ್ಲಿ ಯುದ್ಧ ನೌಕೆಗಳು, ಸಬ್ಮೆರೈನ್ಗಳು ಚಲಿಸುತ್ತಿವೆ. ಇದು ಸಾಮಾನ್ಯ ಕ್ರಮವಲ್ಲ. ಇದರೊಂದಿಗೆ ಢಾಕಾದಲ್ಲಿ ಅತ್ಯವಸರ ಸಭೆ ನಡೆಯಿತು. ಪ್ರತೀಕಾರದ ಬಗ್ಗೆ ಚರ್ಚೆಗಳು ನಡೆದವು. ಆದರೆ ಬಾಂಗ್ಲಾದೇಶಕ್ಕೆ ಒಂದು ವಿಷಯ ಅರ್ಥವಾಯಿತು, ಇದು ಹಳೆಯ ಭಾರತವಲ್ಲ.
ಭೂಮಿಯಿಂದ, ಗಾಳಿಯಿಂದ, ಸಮುದ್ರದಿಂದ 4 ಕಡೆಯಿಂದಲೂ ಒತ್ತಡ ಹೆಚ್ಚುತ್ತಿದೆ. ಏರ್ ಡಿಫೆನ್ಸ್ ವ್ಯವಸ್ಥೆಗಳು ಸಿದ್ಧವಾಗಿವೆ. ಈ ದೊಡ್ಡ ಹೆಜ್ಜೆಗೆ ಕಾರಣ ಸ್ಪಷ್ಟ. ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚುತ್ತಿರುವ ಹಿಂಸೆ. ಭಾರತ ರಾಜತಾಂತ್ರಿಕವಾಗಿ ಮಾತನಾಡಿತು, ಕೇಳಲಿಲ್ಲ. ಈಗ ಮೌನವಾಗಿ ಕುಳಿತುಕೊಳ್ಳಲಿಲ್ಲ ಎಂದು ಸ್ಪಷ್ಟಪಡಿಸಿತು. ಅದಕ್ಕಾಗಿಯೇ 3 ಕೀಲಕ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡಿತು. ಅಲ್ಲಿಂದಲೇ ಭಾರತದ ಮೇಲೆ ಕುತಂತ್ರಗಳು ಹುಟ್ಟುತ್ತಿವೆ.